ಶಿಕ್ಷಕರ ಬೇಡಿಕೆಯನ್ನು ಈಡೇರಿಸಿದ ಆಡಳಿತ ವರ್ಗಕ್ಕೆ ಈಡೇರಿಸಿ ಈಡೇರಿಸಿ ಬೇಡಿಕೆಯನ್ನು ಈಡೇರಿಸಿ. ರಮೇಶ, 3 ಪದ್ಯ ಕೊಟ್ಟಿದ್ದೆ, ಗಟ್ ಮಾಡೋ. ಎಷ್ಟಾಯ್ತು? ಅಪ್ಪ 2 ಪದ್ಯ ಕಲ್ತಿದ್ದೀನಿ, 3ನೇ ಕಲಿತಿದ್ದೀನಪ್ಪ. ಏನೋ ಸುರೇಶ, 10 ಲೆಕ್ಕ ಕೊಟ್ಟಿದ್ದೀನಿ, 10 ದಿನ ಬೇಕೇನು? ಇಲ್ಲಪ್ಪ, ಇನ್ನು 10 ನಿಮಿಷದಲ್ಲಿ ಮುಗಿಸ್ತೀನಪ್ಪ. ಏನ್ ಮಹೇಶ್ ಅವ್ರೆ, ನಿಮ್ ಚರಿತ್ರೆ ಎಲ್ಲಿವರೆಗೆ ಬಂತು? ಆಗಸ್ಟ್ 15 ಬಂದಿದೆ ಅಪ್ಪ. ಸ್ವಾತಂತ್ರ್ಯ ಯಾವಾಗ ಬಂತದ್ ಗೊತ್ತಾಯ್ತಾನೆ? ಗೊತ್ತಾಯ್ತಪ್ಪ. ಸ್ವಾತಂತ್ರ್ಯದ ಉಪಯೋಗ ಏನದು ಗೊತ್ತಾಯ್ತಾನೆ? ಗೊತ್ತಾಯ್ತಪ್ಪ. ಅದ್ರ ಉಪಯೋಗ ನಾನ್ ಹೇಳ್ತೀನಿ, ಸ್ವಲ್ಪ ಈ ಕಡೆ ಬರ್ತೀರಾ? ಬಂದೆ. ನಾನು ಹೋಗಿ ಬರೋಷ್ಟರಲ್ಲಿ ರೆಡಿ ಇರ್ಬೇಕು. ಏನು ಇದೆ ಸ್ವಾತಂತ್ರ್ಯದಿಂದ ನಮ್ಗಾಗಿರೋ ಉಪಯೋಗ. 2 ತಿಂಗಳಾದ್ರೂ ಮುಗಿಯೋದು ನಿಮ್ ಸ್ಟ್ರೈಕು. ನಮ್ಮನೆ ಸ್ಟವ್ ನೋಡಿ, ನಾನ್ ಉರಿಯಲ್ಲ ಅಂತ ಸ್ಟ್ರೈಕ್ ಮಾಡ್ಕೊಂಡು ಕೂತಿದೆ. ಯಾಕೆ? ಖಾಲಿ ಡಬ್ಬ, ಖಾಲಿ ಎಣ್ಣೆ ಸೀಸೆ. ಸ್ಟವ್ ಉರಿ ಅಂದ್ರೆ ಹೇಗೆ ಉರಿಯುತ್ತೆ? ಸೀಮೆಣ್ಣೆ ಇದ್ರೆ ತಾನೇ ಉರಿಯುತ್ತೆ. ನೋಡು ಶಾರದಾ, ನೀನು ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಮಾಡ್ಕೊಂಡ್ರೆ ಈಗಿನ ವ್ಯವಸ್ಥೆ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಹೇಳಿ ಸಾಲ ಸೋಲ ಮಾಡಿ ತಂದು ಹಾಕೋದು ನನಗೆ ಇಷ್ಟವಿಲ್ಲ. ನೀನು ಅಕ್ಕಪಕ್ಕದ ಮನೆ ತರೋದು ನನ್ಗಾಗಲ್ಲ. ಅಂದ್ರೆ ಮಕ್ಕಳೆಲ್ಲ ಉಪವಾಸ ಇರ್ಬೇಕಾ? ಅಂತ ಕಾಲ ಬರಲ್ಲ. ಬಂದ್ರೆ ಬಂದಾಗ ನೋಡೋಣ. ಇರೋದಿಷ್ಟೇ ಅಕ್ಕಿ, ನಾಳೆಗೆ ಏನ್ ಮಾಡುದು ರೀ? ಇರೋದಷ್ಟನ್ನ ಮಕ್ಕಳಿಗೆ ಮಾಡಿ ಹಾಕು. ನಾವು ಉಪವಾಸ ಇದ್ರೂ ಪರವಾಗಿಲ್ಲ, ನಾಳೆ ಪಾಡು ನಾಳೆಗೆ. ಇದು ನಾಳೆ ಮಾತ್ರ ಅಲ್ವಲ್ಲ, ನಿಮ್ ಸ್ಟ್ರೈಕ್ ಮುಗ್ದು ಸಂಬಳ ಕೈಗೆ ಬರೋವರೆಗೂ ತಪ್ಪಿದಲ್ಲ. ನೀವ್ ನೋಡಿದ್ರೆ ಉಪವಾಸ ಇದ್ರೂ ಪರವಾಗಿಲ್ಲ, ಸಾಲ ಮಾತ್ರ ಮಾಡಲ್ಲ ಅಂತಿದ್ದೀರಲ್ಲ. ನಿನಗೆ ನನ್ನ ಸ್ವಭಾವ ಗೊತ್ತಿದ್ದು ಯಾಕೆ ಮಾತಾಡ್ತೀಯ? ನಿಮ್ದು ಎಂತ ಮೊಂಡುವಾದ ರೀ? ಅಯ್ಯೋ, ಏನ್ರೋ ಇದು? ಪಕ್ಕದ ಮನೆ ರಾಜು ಬರ್ತ್ಡೇ ಅಂತ ಹೊಸ ಬಟ್ಟೆ ಹಾಕಿ ಕಳ್ಸಿದ್ರೆ ಎಲ್ಲ ಹಾಳು ಮಾಡ್ಕೊಂಡ್ ಬಂದಿದ್ದೀರಲ್ಲ. ಏನು ಅಮ್ಮ ಅಮ್ಮ ಅಪ್ಪನ್ಗೆ ಫ್ರಿಜ್ ತರ್ಸಮ್ಮ. ಅಮ್ಮ ಐಸ್ ಕ್ರೀಮ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಮ್ಮ. ಅದ್ರಲ್ಲಿ ನಾವೇ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಬೋದಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ ತರ್ಸಿ. ಸರಿ, ನೀವೇ ನಿಮ್ಮ ಅಪ್ಪನ್ ಕೇಳಿ ಬನ್ನಿ. ಬನ್ನಿ ರೀ, ನಿಮ್ ಮಕ್ಕಳಿಗೆ ಏನೋ ಬೇಕಂತೆ, ಕೇಳಿ. ಏನಂತೆ? ಜಗತ್ತಿನಲ್ಲಿರೋ ಏನೇನೋ ಹೊಸ ಸಮಾಚಾರಗಳನ್ನ ತಿಳ್ಕೊಂಡ್ ಬಂದಿದ್ದಾರೆ. ಪಕ್ಕದ ಮನೆಗೆ ಫ್ರಿಡ್ಜ್ ತಂದಿದ್ದಾರಂತೆ, ಅದು ನಮ್ಮನೆಗೂ ತರ್ಬೇಕಂತೆ. ಓ ಹಾಗ, ಅದಕ್ಕೆ ಎಲ್ಲ ಬಳ್ಕೊಂಡ್ ಬಂದಿದ್ದಾರೆ. ಬಾ ಮಹೇಶ, ಬಾ ಇಲ್ಲಿ ಕೂತ್ಕೋ. ಏನಪ್ಪ, ಫ್ರಿಡ್ಜ್ ತುಂಬಾ ಚೆನ್ನಾಗಿದ್ಯಾ? ಹೂನಪ್ಪ. ನಿನಗೂ ಬೇಕು ಅಂತ ಆಸೆನಾ? ಹೂನಪ್ಪ. ತಂದ್ರಾಯ್ತು ಬಿಡು. ಏನ್ರಿ, ಏನ್ ಹೇಳ್ತಾ ಇದ್ದೀರಾ? ತಗೋತೀರಾ? ತಗೊಂಡ್ರಾಯ್ತು ಬಿಡು ಅಂತಂದೆ. ಈಗಲೇ ತರ್ತೀನಿ ಅಂತಂದ. ನನಗೆ ಅನುಕೂಲ ಆದಾಗ ತರ್ತೀನಿ ಅಂತಂದೆ. ಅಷ್ಟೇನಾ? ನಾನೆಲ್ಲೋ ಈಗಲೇ ಹೋಗಿ ತರ್ತೀರಾ ಅನ್ಕೊಂಡಿದ್ದೆ. ನೋಡು ಮಹೇಶ, ಈಗ ರಾಜು ಮನೆಯಲ್ಲಿದ್ದು ಪ್ರತಿಯೊಂದು ನಮ್ಮ ಮನೇಲಿ ಇರ್ಬೇಕು ಅಂದ್ರೆ ಅವ್ರ ಮನೆಯಲ್ಲಿ ಆ ದೊಡ್ಡದಾದ ಕಪ್ಪು ನಾಯಿ ಇದೆ, ಆ ನಾಯಿ ನಮ್ಮ ಮನೇಲಿ ಇರ್ಬೇಕಾ? ಬೇಡಪ್ಪ, ಕಚ್ಚುತ್ತೆ. ಹಾಗೆ ಯಾರ್ಯಾರ ಮನೆಗೆ ಏನೇನ್ ಕೊಡ್ಬೇಕು ಅಂತ ಸರಿಯಾಗಿ ಯೋಚನೆ ಮಾಡಿ ದೇವ್ರು ಕೊಟ್ಟಿರ್ತಾನೆ. ಈಗ ಅವ್ರ ಮನೆಗೆ ಫ್ರಿಡ್ಜ್ ಕೊಟ್ಟಿದ್ದಾನೆ, ಅದು ನಮ್ಮ ಮನೆಗೆ ಜಾಣನಾದ ಗುಂಗುರು ಕೂದಲಿನ ಈ ಮಹೇಶನ್ ಕೊಟ್ಟಿದ್ದಾನೆ. ಅವ್ರ ಮನೆಗೆ ಟಿವಿ ಟೇಪ್ ರೆಕಾರ್ಡರ್ ಕೊಟ್ಟಿದ್ದಾನೆ, ಅದ್ರ ನಮ್ಮ ಮನೆಗೆ ಸುಶ್ರಾವ್ಯವಾಗಿ ಹಾಡುವ ಈ ನಮ್ಮ ಸುರೇಶನ್ ಕೊಟ್ಟಿದ್ದಾನೆ. ಅವ್ರ ಬ್ಯಾಂಕ್ ಅಕೌಂಟ್ಗೆ ತುಂಬಾ ಹಣ ಇದೆ, ಆದ್ರೆ ನಮ್ಮ ಮನೆಯಲ್ಲಿ ಯಾವತ್ತೂ ಸುಳ್ಳು ಹೇಳದಂತ ಏನು ಬ್ಯಾಂಕೇ ಇದೆ, ರಮೇಶ ಅಂತ. ಒಬ್ಬೊಬ್ಬರ ಮನೆಗೆ ಒಂದೊಂದು. ಅದಕ್ಕೆ ಯಾವತ್ತು ನಾವು ಹಾಸಿಗೆಗೆ ತಕ್ಕಂತೆ ಕಾಲ್ ಚಾಚಬೇಕು. ಸಂಬಳ 500, ಖರ್ಚು 1000 ಆಗಬಾರ್ದು. ಸರಿಯಾಗಿ ತೂಗಿಸ್ಕೊಂಡು ಆದಾಯ ಖರ್ಚು ಮನೆ ನಡೆಸಬೇಕು. ನಿಮ್ಮ ಅಮ್ಮ ನಡೆಸ್ತಾರಲ್ಲ ಹಾಗೆ. ಅದಕ್ಕೆ ನಿನ್ ಕೇಳ್ತಾ ಇದ್ದೀನಿ, ನಿನಗೆ ಈ ಫ್ರಿಡ್ಜ್ ಬೇಕೋ, ಈ ಟಿವಿ ಬೇಕೋ, ಅಥವಾ ಈ ಬ್ಯಾಂಕ್ ಬೇಕೋ? ಯಾವುದು ಬೇಡ, ಈ ಸಂಭಾವಿತ ಸ್ಕೂಲ್ ಮಾಸ್ಟ್ರೇ ಸಾಕು. ನೋಡಿದ್ರ, ನಿಮ್ಮ ಅಮ್ಮಂಗ್ ನಾನ್ ಮಾತ್ರ ಸಾಕಂತೆ. ಆದ್ರೆ ನನ್ಗೆ ಹಾಗಲ್ಲ, ನನಗೆ ಫ್ರಿಡ್ಜು ಬೇಕು, ಈ ಟಿವಿನೂ ಬೇಕು, ಈ ಬ್ಯಾಂಕು ಬೇಕು. ನಾನು ನೀನಿಲ್ದೆ ಬಾಳುಂತೆ. ಬೆಲ್ಲ ಇಲ್ದೆ ಹೋದ್ರು ಬೆಲ್ಲದಂತ ಮಾತಿಗೇನು ಕಮ್ಮಿ ಇಲ್ಲ. ಅದಕ್ಕೆ ಆಗಾದೆ. ಗಾದೆ ಗಾದೆ. ಸಿಗೆ ಪುಡಿ ಅಲ್ಲಿಡು. ಇದೇನ್ರು ಇಷ್ಟೊಂದು ಬಿಸ್ಕೆಟ್? ಇದೆಲ್ಲ ತರ ದುಡ್ಡಲ್ಲಿತ್ತು ಹೇಳು. ಅಮ್ಮ, ಪಕ್ಕದ ಮನೆಯವರು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದಿದ್ದಕ್ಕೆ ಇದನ್ನ ಕೊಟ್ರು. ಅಮ್ಮ, ಏನು? ಪಕ್ಕದ ಮನೆ ರಾಧಮ್ನವರು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಲ್ವಾ, ನಮ್ಮ ಹೆಸರು ಹೇಳಿ ದುಡ್ಡನ್ನ ಉಂಡಿ ಒಳಗೆ ಹಾಕಿ ಅಂತ 201 ರೂಪಾಯಿ ಕೊಟ್ರು. ನನ್ನ ಮುದ್ದು ಮಕ್ಕಳ.
ಯಾಕ್ರಿ ಒಂಥರ ಇದ್ದೀರಾ? ಏನಾಯ್ತು? ಮಕ್ಳ ಒಳಗೋಗಿ. ಯಾಕ್ರಿ ಏನಾಯ್ತ್ರಿ? ಸಂಬಳ ಸಿಕ್ಕಿಲ್ಲ ಅಷ್ಟೇ. ಟ್ರೆಜರಿಲಿ ಬಿಲ್ ಪಾಸ್ ಆಗಿಲ್ವಂತೆ. ಅದು ಪಾಸ್ ಆಗೋವರೆಗೂ ಕೈ ಕಾಸು ಬರೋದಿಲ್ಲ. ಪ್ರಯಾಣ ಗಿಯಾಣ ಎಲ್ಲ ದೇವ್ರ ಮನೆಯಲ್ಲಿ ಮಂಜುನಾಥ ಸ್ವಾಮಿ ಫೋಟೋಗೆ ಕೈ ಮುಗಿ. ಅದ್ ಹೇಗ್ರಿ ಆಗುತ್ತೆ? ಮಕ್ಕಳೆಲ್ಲ ಅಷ್ಟೊತ್ತಿಂದ ಆಸೆ ಪಟ್ಟು ಕುಣಿತಾ ಇದ್ದಾರೆ. ಅವ್ರ ಆಸೆಗೆ ತಣ್ಣೀರು ಹೆಚ್ಚೋದೇನು? ಅದು ಅಲ್ಲದೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗೋದು ಗೊತ್ತಾಗಿ ಅದು ಇದು ಅಂತ ಕಾಣಿಕೆ ಕಳಿಸಿದ್ದಾರೆ. ಹಣ ಇಲ್ಲ ಅಂತ ತಾನೇ ನಿಮಗೆ ಯೋಚನೆ? ಅದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಏನು? ನಂಗೆ ಗೊತ್ತಿಲ್ಲದೆ ಒಬ್ಬರಿಗೆ ಹಣ ಬಚ್ಚಿಟ್ಟಿದ್ಯಾ? ಸರಿ ಹೋಯ್ತು. ಒಬ್ರು ಸಂಪಾದನೆಯಲ್ಲಿ 3 ಮಕ್ಕಳನ್ನ ಸಾಕಿ ದೊಡ್ಡವನಾಗಿ ಮಾಡಿದ ಮೇಲೂ ಬಚ್ಚಿಡೋಷ್ಟು ಹಣ ಮಿಗುತ್ತಾ? ನಾನು ಹೋಗಿ ಆಚೆ ಬೀದಿ ಪಂಕಜಮ್ಮನ ಹತ್ರ 300 ರೂಪಾಯಿ ಸಾಲ ಇಸ್ಕೊಂಡ್ ಬರ್ತೀನಿ. ಸಂಬಳ ಬಂದ್ಮೇಲೆ ಕೊಟ್ರಾಯ್ತು. ನೋಡು, ಸಾಲ ಮಾಡಿ ದೇವರ ಸೇವೆ ಮಾಡೋ ಅಗತ್ಯ ಏನೂ ಇಲ್ಲ. ಸಂಬಳ ಬಂದ್ಮೇಲೆ ಹೋಗೋಣ. ಅದ್ ಸರಿ, ಅಕ್ಕಪಕ್ಕದವರು ನಾಳೆ ಹೊರಡೋಕೆ ನನಗೆ ಲೀವ್ ಸಾಲದು, ಅದಕ್ಕೆ ಮುಂದಿನ ವಾರ ಹೋಗ್ತೀವಿ ಅಂತ ಹೇಳು. ಅಲ್ಲ ರೀ, ಮಕ್ಕಳು ಅಷ್ಟೊಂದು ಆಸೆಯಿಂದಿದಾರಲ್ಲ, ಅವ್ರಿಗೆ ಹೇಗ್ರಿ ಹೇಳೋದು? ಅಲ್ಲಿ ನೋಡು, ನಮ್ ಬಗ್ಗೆ ಏನ್ ಯೋಚನೆ ಮಾಡಬೇಡಿ ಅಮ್ಮ. ಅಪ್ಪನ್ ಸಂಬಳ ಬಂದ್ಮೇಲೆ ಹೋಗೋಣ. ಎಷ್ಟು ಒಳ್ಳೆ ಮಕ್ಕಳ್ರಪ್ಪ ನೀವು. ಎಷ್ಟು ಬುದ್ಧಿವಂತರು. ಬನ್ನಿ, ಟ್ಯಾಬ್ಲೆಟ್ ಬರ್ಕೊಡ್ತೀನಿ. ನೋಡಿ ಮಿಸ್ಟರ್ ವಾಸುದೇವರಾವ್, ನಿಮ್ಮ ಹೆಂಡತಿಗೆ ಎಲ್ಲಾ ತರ ಟೆಸ್ಟ್ ಮಾಡಿ ಆಯ್ತು. ಅವರು ಗರ್ಭಿಣಿ ಅಂತೂ ಅಲ್ಲ. ಅವ್ರ ಹೊಟ್ಟೆನಲ್ಲಿ ಟ್ಯೂಮರ್ ಇದೆ ಅಂತ ಅನುಮಾನ. ಟ್ಯೂಮರಾ? ಎಸ್. ನೀವ್ ಯಾವ್ದಕ್ಕೂ ದೊಡ್ಡ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡ್ಸೋದೇ ಒಳ್ಳೇದು. ತಡ ಮಾಡಬೇಡಿ. ಥ್ಯಾಂಕ್ ಯು. ಏನ್ ಹೇಳ್ತು ಡಾಕ್ಟರ್? ಗರ್ಭಿಣಿ ಅಲ್ವಂತೆ.